ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಇದೆ ವಿಶೇಷ ಅತಿಥಿಗಳ ಪ್ರವಾಸಿ ತಾಣ. ವೀಸಾ ಪಾಸ್ಪೋರ್ಟ್ ಇಲ್ಲದೆ ವೀರಾಪುರಕ್ಕೆ ಬರ್ತಾರೆ ವಿದೇಶಿ ಅತಿಥಿಗಳು. ಶತಾಯಗತಾಯ ರಾಮನಗರಕ್ಕೆ ನೀರು ಬಿಡಲು ಸಾಧ್ಯವಿಲ್ಲ. ಗುಬ್ಬಿಯಲ್ಲಿ ಬಿಜೆಪಿ ಜೆಡಿಎಸ್ ಮತ್ತು ರೈತ ಸಂಘದ ಒಗ್ಗಟ್ಟಿನ ಹೋರಾಟ. ಉಗ್ರ ಹೋರಾಟಕ್ಕೆ ನಿರ್ಧಾರ. ಕೊನೆಗೂ ಇತ್ಯರ್ಥವಾಯಿತು. ವಿಜಯಪುರ ರಸ್ತೆ ಪಕ್ಕದ ಅಂಗಡಿ ತೆರವು ವಿವಾದ. ಅಧಿಕಾರಿಗಳಿಂದ ರಸ್ತೆ ಪಕ್ಕದ ಅಂಗಡಿ ಮುಂಗಟ್ಟುಗಳ ತೆರವು. ಯಶಸ್ವಿಯಾಗಿ ಸಂಪನ್ನವಾದ ಚಿಕ್ಕಬಳ್ಳಾಪುರ ಧರ್ಮರಾಯ ಕರಗ ಮಹೋತ್ಸವ. ರಾತ್ರಿ ಅಗ್ನಿಕೊಂಡ ಉತ್ಸವ. ಇಂದು ಸಂಜೆ ಅದ್ದೂರಿ ಒನಕೆ ಕರಗ ಹೊತ್ತ 11ರ ಪೋರ. ವಾರ್ತೆಗಳ ವಿವರ. ಅದು ಆಂಧ್ರ ಮತ್ತು ಕರ್ನಾಟಕದ ಗಡಿ ರೇಖೆಯ ಮೇಲೆ ನಿರ್ಮಾಣವಾಗಿರುವ ಕುಗ್ರಾಮ. ಅಲ್ಲಿ ಸುಮಾರು 300 ಕುಟುಂಬಗಳಿದ್ದು ಅವರೆಲ್ಲ ಕೃಷಿಯಿಂದ ಜೀವನ ಮಾಡುವವರೇ ಆಗಿದ್ದಾರೆ. ಗ್ರಾಮ ಅಂದ ಮೇಲೆ ಜನ ಅಂದ ಮೇಲೆ ಬಂಧುತ್ವ ಇರುವುದು ಸಹಜವೇ. ಆದರೆ ಈ ಗ್ರಾಮದ ಜನರಿಗೆ ಇರೋ ಬಂಧುತ್ವವೇ ವಿಶೇಷ. ಅದು ಅಂತಿತ ಬಂಧುತ್ವವಲ್ಲ, ಸಾಗರೋತ್ತರ ಬಂಧುತ್ವ, ಸಹಸ್ರಾರು ಕಿಲೋಮೀಟರ್ ದೂರದ ಬಂಧುತ್ವ. ಈ ಬಂಧುಗಳು ಪ್ರತಿ ವರ್ಷ ಈ ಗ್ರಾಮದ ಅತಿಥಿಗಳು. ಹಾಗಾದ್ರೆ ಯಾರು ಆ ಅತಿಥಿಗಳು, ಯಾವ ದೇಶಕ್ಕೆ ಸೇರಿದವರು ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ. ನಿಜ, ಯಾವುದೇ ಊರಿನಲ್ಲಿರುವ ಕುಟುಂಬಗಳಿಗೆ ಎಲ್ಲರಿಗೂ ಒಂದೇ ಬಂಧುತ್ವ ಇರೋದಿಲ್ಲ. ಅದು ಅಳಿಯನ ಸಂಬಂಧ ಇರಬಹುದು, ಸೊಸೆಯ ಸಂಬಂಧವೇ ಇರಬಹುದು. ಎಲ್ಲರಿಗೂ ಇರಲು ಹೇಗೆ ಸಾಧ್ಯ? ಅದು ಒಂದು ಕುಟುಂಬಕ್ಕೋ ಅಥವಾ ಒಂದು ಮನೆತನಕ್ಕೋ ಇರುತ್ತೆ. ಆದರೆ ಈ ಗ್ರಾಮದಲ್ಲಿ ಹಾಗಲ್ಲ. ಹಾಗಂತ ಈ ಗ್ರಾಮದಲ್ಲಿರುವ ಎಲ್ಲರೂ ಒಂದೇ ಸಮುದಾಯಕ್ಕೆ ಸೇರಿದವರೂ ಅಲ್ಲ, ಒಂದೇ ಕುಟುಂಬಕ್ಕೆ ಸೇರಿದವರಂತೂ ಅಲ್ಲವೇ ಅಲ್ಲ. ಹಾಗಾದರೆ ಇಡೀ ಗ್ರಾಮದ ಜನರಿಗೆ ಅದು ಹೇಗೆ ವಿದೇಶಿ ಸಂಬಂಧ ಅನ್ನೋ ಸಂಶಯ ಕಾಡ್ತಿದ್ಯಾ? ಅದಕ್ಕೆ ನಿಮಗೆ ಉತ್ತರ ಹೇಳುವುದಕ್ಕಾಗಿಯೇ ನಿಮ್ಮ CTV ವಿಶೇಷ ವರದಿಯೊಂದನ್ನು ಹೊತ್ತು ತಂದಿದೆ. ಈಗಾಗಲೇ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗಿರಬಹುದು ಆ ಅತಿಥಿಗಳು ಯಾರು ಅಂತ. ನಿಜ, ನಿಮ್ಮ ಊಹೆ 100ಕ್ಕೆ 100 ಸತ್ಯ. ಆ ಅತಿಥಿಗಳು ಬೇರೆ ಯಾರೂ ಅಲ್ಲ, ಅವು ವಲಸೆ ಪಕ್ಷಿಗಳು. ಸೈಬೀರಿಯಾದಿಂದ ಬರುವ ಪಕ್ಷಿಗಳೆಂದು ಹಲವರು, ಆಸ್ಟ್ರಿಯಾದಿಂದ ಬರುವ ಪಕ್ಷಿಗಳೆಂದು ಇನ್ನು ಕೆಲವರು ಹೇಳುತ್ತಾರೆ. ಆದರೆ ಈ ಪಕ್ಷಿಗಳು ಅತಿ ಶೀತ ಪ್ರದೇಶವಾದ ಹಿಮಾಲಯದ ತಪ್ಪಲಿನಲ್ಲಿರುವ ಪಕ್ಷಿಗಳಾಗಿವೆ ಎಂಬುದು ಇನ್ನೂ ಹಲವರ ವಾದ. ಇವು ಬರುವುದು ಎಲ್ಲಿಂದ ಎಂಬುದಕ್ಕಿಂತ ಯಾಕೆ ಇಲ್ಲಿಗೆ ಬರುತ್ತವೆ ಮತ್ತು ಈ ಪಕ್ಷಿಗಳ ವಿಶೇಷತೆ ಏನು ಎಂಬ ಇತ್ಯಾದಿ ವಿಚಾರಗಳತ್ತ ಗಮನ ಹರಿಸೋಣ ಬನ್ನಿ. ಈ ಪಕ್ಷಿಯನ್ನು ಆಂಗ್ಲದಲ್ಲಿ ಪೈನ್ ಸ್ಟಾರ್ಕ್ ಎಂದು ಕರೆಯಲಾಗುತ್ತದೆ. ಇದು ಸ್ಟಾರ್ಕ್ ಜಾತಿಗೆ ಸೇರಿದ ಕಡಿಮೆ ಆಳದ ನೀರಿನಲ್ಲಿ ನಡೆಯುವ ಪಕ್ಷಿ. ಅತಿ ಉದ್ದವಾಗಿ ಕೆಳಗೆ ಬಾಗಿದ ಹಳದಿ ಬಣ್ಣದಲ್ಲಿರುವ ಕೊಕ್ಕು, ಕೆಂಪು ಬಣ್ಣದ ಮುಖ, ಕೆಂಪು, ಕಪ್ಪು ಮತ್ತು ಗುಲಾಬಿ ಬಣ್ಣದಲ್ಲಿರುವ ಕಾಲುಗಳು, ಬಿಳಿ ಬಣ್ಣದ ರೆಕ್ಕೆಗಳ ಮೇಲೆ ಕಪ್ಪು ಗರಿಗಳು ಇರುವುದು ಈ ಪಕ್ಷಿಯ ವಿಶೇಷ. ವಿವಿಧ ಬಣ್ಣಗಳ ಮಿಶ್ರಣದಲ್ಲಿರುವ ಕಾರಣದಿಂದಲೇ ಇದು ನೋಡಲು ಸುಂದರ ಮತ್ತು ಆಕರ್ಷಣೀಯ. ಇನ್ನು ಈ ಪಕ್ಷಿ ನಿಂತಾಗ 93ರಿಂದ 102 ಸೆಂಟಿಮೀಟರ್ ಅಂದರೆ 36.5ರಿಂದ 40 ಇಂಚು ಎತ್ತರ ಇರುತ್ತೆ. ಇದರ ತೂಕ 2ರಿಂದ 3.5 kg ಇರುತ್ತೆ. ಒಣಭೂಮಿಯಲ್ಲಿ ವಾಸಿಸುವ ಪಕ್ಷಿಯಾಗಿದ್ದರೂ ಅತಿ ಶೀತೋಷ್ಣ ಪ್ರದೇಶದಲ್ಲಿಯೇ ಇದು ಹೆಚ್ಚು ಇರುತ್ತದೆ ಎಂಬುದು ಮತ್ತೊಂದು ವಿಶೇಷ. ಹೆಣ್ಣು ಮತ್ತು ಗಂಡು ಪಕ್ಷಿಗಳು ಒಂದೇ ರೀತಿಯಲ್ಲಿದ್ದರೂ ಗಂಡು ಪಕ್ಷಿ ಹೆಣ್ಣು ಪಕ್ಷಿಗಿಂತ ದೊಡ್ಡದಿರುತ್ತದೆ. ಈ ಪಕ್ಷಿ 20ರಿಂದ 30 ವರ್ಷ ಜೀವಿಸುತ್ತದೆ. ಈ ಪಕ್ಷಿಯ ಆಹಾರ ಮೀನು, ಕಪ್ಪೆ ಮತ್ತು ಸಣ್ಣ ಗಾತ್ರದ ಹಾವುಗಳಾಗಿದೆ. ಇದು ಅವಸಾನಕ್ಕೆ ಸಮೀಪದಲ್ಲಿರುವ ಪಕ್ಷಿಯಾಗಿರುವ ಕಾರಣ ಇದು ಸಂರಕ್ಷಿತ ಪಕ್ಷಿ ಸಂಕುಲ ಎಂದು ಘೋಷಿಸಲಾಗಿದೆ. ಪಕ್ಷಿಯ ವರ್ಣನೆಯಲ್ಲಿ ಅದು ಇರುವುದೆಲ್ಲಿ ಎಂಬುದು ಹೇಳುವುದೇ ಮರೆತಿದ್ದೇನೆ ಎಂದು ಭಾವಿಸಬೇಡಿ.
ಯಾಕೆಂದರೆ ಅತಿಥಿಯ ಗುಣ ವಿಶೇಷತೆ ಅರ್ಥವಾದರೆ ನಿಮಗೆ ಮುಂದಿನ ವಿಚಾರ ಸುಲಭವಾಗಿ ಅರ್ಥವಾಗಲಿದೆ ಎಂಬ ಕಾರಣಕ್ಕೆ ಪಕ್ಷಿಯ ವಿಶೇಷಗಳ ಬಗ್ಗೆ ಮೊದಲೇ ಹೇಳಬೇಕಾಯಿತು. ಈ ಪಕ್ಷಿ ವರ್ಷದಲ್ಲಿ 6 ತಿಂಗಳು ಈ ಗ್ರಾಮದ ಅತಿಥಿ. ಅಂದರೆ ಅರ್ಧ ವರ್ಷ ಈ ಗ್ರಾಮದಲ್ಲಿಯೇ ಇರುವ ಈ ಪಕ್ಷಿಗಳು ಮುಂದಿನ 6 ತಿಂಗಳ ಕಾಲ ಮಾಯವಾಗಲಿವೆ. ಅಂದರೆ ಅವು ಅದರ ಸ್ವಸ್ಥಳಕ್ಕೆ ಹೋಗುತ್ತವೆ. ಮೊದಲೇ ಹೇಳಿದಂತೆ ಇವು ಸೈಬೀರಿಯಾದಿಂದ ಬರಲಿವೆ. ಹಾಗೆ ಬಂದು 6 ತಿಂಗಳು ಇಲ್ಲಿದ್ದು ಮತ್ತೆ ವಾಪಸ್ ಸೈಬೀರಿಯಾಗೆ ಹೋಗಲಿವೆ. ಇನ್ನು ಈ ಗ್ರಾಮ ಇರುವುದಾದರೂ ಎಲ್ಲಿ ಎಂಬ ನಿಮ್ಮ ಸಂದೇಹಕ್ಕೆ ಉತ್ತರ ಹೇಳ್ತೀನಿ ಬನ್ನಿ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿ ರೇಖೆಯ ಮೇಲಿರುವ ಕುಗ್ರಾಮ ವೀರಾಪುರ. ಈ ಗ್ರಾಮ ಭೌಗೋಳಿಕವಾಗಿ ಆಂಧ್ರ ಪ್ರದೇಶಕ್ಕೆ ಸೇರಿದೆಯಾದರೂ ಈ ಗ್ರಾಮದ ಪ್ರವೇಶ ದ್ವಾರದವರೆಗೂ ಕರ್ನಾಟಕವೇ. ಈ ಗ್ರಾಮದಲ್ಲಿ ಅರಳಿ ಮರ ಸೇರಿ ಹಲವು ಬಗೆಯ ಮರಗಳು ಸಹಜವಾಗಿಯೇ ಬೆಳೆದಿವೆ. ಆದರೆ ಅವುಗಳ ತುಂಬ ಕೆಂಪು ಮಿಶ್ರಿತ ಬಿಳಿ ಬಣ್ಣದಲ್ಲಿರುವ ಈ ಪಕ್ಷಿಗಳ ಕಲರವ 6 ತಿಂಗಳು ಎಡೆಬಿಡದೇ ಇರುತ್ತದೆ. ಅಂದರೆ ವರ್ಷದ ಆರಂಭದ ತಿಂಗಳು ಜನವರಿಯಿಂದ ಆಗಸ್ಟ್ ತಿಂಗಳವರೆಗೂ ಈ ಗ್ರಾಮದಲ್ಲಿರುವ ಎಲ್ಲ ಮರಗಳ ಮೇಲೂ ಇದೇ ಪಕ್ಷಿಗಳ ಕಲರವ. ಇವು ಇಲ್ಲಿಗೆ ಬರೋದು ಸುಮ್ಮನೆ ನೋಡಿಕೊಂಡು ಹೋಗಲು ಮಾತ್ರ ಅಲ್ಲ, ಬದಲಿಗೆ ತಮ್ಮ ಸಂತಾನೋತ್ಪತ್ತಿಗಾಗಿ ಎಂಬುದು ವಿಶೇಷ. ಅತಿಯಾದ ಶೀತ ಪ್ರದೇಶದಲ್ಲಿ ವಾಸಿಸುವ ಈ ಪಕ್ಷಿಗಳಿಗೆ ಅಲ್ಲಿ ಸಂತಾನೋತ್ಪತ್ತಿ ಸಾಧ್ಯವಿಲ್ಲದ ಕಾರಣ ತೀರಾ ಉಷ್ಣವಲಯವಾದ ಈ ಬಯಲು ಸೀಮೆಗೆ ಬಂದು ಇಲ್ಲಿ ಗೂಡು ಕಟ್ಟಿಯೋ ಇಲ್ಲ ಕಳೆದ ವರ್ಷ ಕಟ್ಟಿದ ಗೂಡಿನಲ್ಲಿಯೋ ತತ್ತಿ ಇಟ್ಟು ಮರಿ ಮಾಡಿ ಅವು ಹಾರುವ ಶಕ್ತಿ ಬರೋವರೆಗೂ ಇದ್ದು ಅವುಗಳನ್ನು ಕರೆದುಕೊಂಡು ಆಗಸ್ಟ್ ವೇಳೆಗೆ ವಾಪಸ್ ಆಗುತ್ತವೆ. ಇಷ್ಟು ದೊಡ್ಡ ಗಾತ್ರದ ಪಕ್ಷಿಗಳು, ಹೆಚ್ಚು ಮಾಂಸ ಸಿಗೋ ಪಕ್ಷಿಗಳು ಕಂಡರೆ ಬೇಟೆಗಾರರು ಸುಮ್ಮನೆ ಬಿಡುತ್ತಾರಾ ಅನ್ನೋ ಅನುಮಾನ ಬೇಡ. ಯಾಕೆಂದರೆ ಈ ಗ್ರಾಮಕ್ಕೆ ಪಕ್ಷಿಗಳು ಬಂದವೆಂದರೆ ಅವುಗಳ ರಕ್ಷಣೆಯ ಹೊಣೆ ಇಡೀ ಗ್ರಾಮಕ್ಕೆ ಸೇರಿದ್ದು. ಅಂದರೆ ಆ ಪಕ್ಷಿಗಳ ರಕ್ಷಣೆಗೆ ಇಡೀ ಊರಿಗೆ ಊರೇ ನಿಂತು ಬಿಡುತ್ತೆ. ಅವು ಮೀನು ಸೇರಿದಂತೆ ಇತರೆ ಕೀಟಗಳನ್ನು ತಿಂದು ಮರಿಗಳಿಗೆ ಎತ್ತಿಕೊಂಡು ಬಂದು ಮನೆಗಳ ಮೇಲೆ ಮತ್ತು ಮನೆಗಳ ಮುಂದೆ ಪ್ರತಿನಿತ್ಯ ಗಲೀಜು ಮಾಡಿದರೂ ಈ ಗ್ರಾಮಸ್ಥರಿಗೆ ಎಳ್ಳಷ್ಟು ಬೇಸರವಿಲ್ಲ. ಸಂತಸದಿಂದಲೇ ಅದನ್ನು ಸ್ವಚ್ಛ ಮಾಡಿಕೊಳ್ಳುತ್ತಾರೆ. ವೀರಾಪುರ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದಿಂದ ಕೇವಲ 10 ಕಿಲೋಮೀಟರ್ ದೂರವಿರುವ ಈ ಗ್ರಾಮ ಡಿಸೆಂಬರ್ ಅಂತ್ಯದಿಂದ ಮೇ ತಿಂಗಳ ಅಂತ್ಯವರೆಗೆ ಪ್ರವಾಸಿ ತಾಣವಾಗಿ ಮಾರ್ಪಡುತ್ತೆ. ಈ ಪ್ರದೇಶದಲ್ಲಿ ನದಿ ನಾಳೆಗಳಿಲ್ಲ, ಇರೋದೆಲ್ಲ ಬಿರುಕು ಬಿಟ್ಟ ಕೆರೆಗಳು ಮಾತ್ರ. ಈ ಗ್ರಾಮದಲ್ಲಿ ಹುಲುಸಾಗಿ ಬೆಳೆದ ಗಿಡ ಮರಗಳಿವೆ. ಸದಾ ತಂಪಾದ ಹವಾಮಾನ ಇರುವ ಕಾರಣ ಈ ಗ್ರಾಮಕ್ಕೆ ಸೈಬೀರಿಯಾದಿಂದ ಪಕ್ಷಿಗಳು ಬರುತ್ತವೆ. ಈ ಪಕ್ಷಿಗಳು ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಮರಗಳ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಅವು ಹಾರಾಡುವಷ್ಟು ಬೆಳೆದ ನಂತರ ತಮ್ಮ ಸಂತಾನದ ಜೊತೆ ಆಗಸ್ಟ್ ವೇಳೆಗೆ ಇಲ್ಲಿಂದ ತವರಿಗೆ ಹೊರಡುತ್ತವೆ. ಈ ಗ್ರಾಮಕ್ಕೂ ಆ ಪಕ್ಷಿಗಳಿಗೂ ಇರೋ ಸಂಬಂಧದ ಬಗ್ಗೆ ಅದೇ ಗ್ರಾಮದ ಹಿರಿಯರು ಹೇಳೋದನ್ನು ಕೇಳಿ. ಈ ಪಕ್ಷಿಗಳು ಬರೋದೇ ಬ್ರೀಡಿಂಗ್ ಪರ್ಪಸ್ ಓನ್ಲಿ. ಇವಿ ಸೈಬೀರಿಯಿಂದ ಬರ್ತಾ ಇದೆ ನೀವು ಹೇಳ್ತಾ ಇದ್ದಾರೆ. ಇವಾಗ ನಮಗೆ ಒಂದು 100 ವರ್ಷದಿಂದ ಬರ್ತಾಯಿದೆ. ನಮ್ಮ ವಯಸ್ಸು ಇವತ್ತಿಗೆ 66. ನಂಗೆ ಮುಂಚೆ 30-40 ಸಾವಿರ ವರ್ಷದಿಂದ ಬರ್ತಾಯಿದೆ. ಇವು ಬರೋದು ಏನು ಅಂದರೆ ಸಂತಾನ ಉತ್ಪತ್ತಿ ಮಾಡೋಕ್ಕೆ ಅಷ್ಟೇ. ಈ ಬರೋಕ್ಕೆ ಮುಂಚೆ ಅಲ್ಲಿಂದ 15-20 ಗುಂಪು ಬಂದು ಸರ್ವೆ ಮಾಡ್ಕೊಂಡು ಎಲ್ಲ ಕೆರೆಯಲ್ಲಿ ನೀರಿದೆ ಇಲ್ಲ ಅದಕ್ಕೆ ಮೀನುಗಳು ಮೇನ್ ಫುಡ್ ಆಹಾರ ಮೀನು. ಕೆರೆಯಲ್ಲಿ ನೀರಿದ್ದರೆ ಒಂದು 15 ಡೇಸ್ನಲ್ಲಿ 15 ರೋಜಲ್ಲೂ ಪೂರ್ತಿಗೆ ಕವರ್ ಐತೆ. ನೀರಿದ್ದರೆ ಕವರ್ ಐತೆ, ಇಲ್ಲ ಅಂದರೆ ಒಂದು 100 ಕಿಲೋಮೀಟರ್ ಸರೌಂಡಿಂಗ್ಸ್ ಎಲ್ಲಾದರೂ ಕೆರೆಯಲ್ಲಿ ನೀರಿದ್ದರೆ ಬರ್ತದೆ, ದೂರ ಇದ್ದರೆ ಬರೋಲ್ಲ. 2000ದಲ್ಲಿ ಬರಲಿಲ್ಲ, ಎವ್ರಿ ಇವರು ಬರ್ತಾಯಿದೆ.
ಅವು ಬರೋದೇ ಬ್ರೀಡಿಂಗ್ ಪರ್ಪಸ್ ಓನ್ಲಿ. ಈ ಫೆಬ್ರವರಿನಲ್ಲಿ ಬರ್ತಾವೆ. ಜೂನ್, ಜುಲೈ, ಆಗಸ್ಟ್ ಕೊನೆಗೆ ಏನು ಒಂದು ಮಕ್ಕಳು ಇಲ್ಲ, ದೊಡ್ಡದು ಇರಲಿಲ್ಲ. ಇದಕ್ಕೆ ಲೈಫ್ ಹಿಸ್ಟ್ರಿ ಭಾಳ ಇದೆ. ಏನು ಅಂದರೆ ಈ 2008ನಲ್ಲಿ ಹೈದರಾಬಾದ್ನಲ್ಲಿ ಒಂದು ಸೆಮಿನಾರ್ జరిಗಿದೆ. ಆ ಸೆಮಿನಾರ್ಗೆ ನಮ್ಮ ತಮ್ಮ ಮಗ ಹೋಗಿದ್ದಾರೆ. ಅದರಲ್ಲಿ 70 ದೇಶದಿಂದ ಸೈಂಟಿಸ್ಟ್ಗಳು ಬಂದಿದೆ. ದೊಡ್ಡ ಫ್ಲೆಕ್ಸಿಯಲ್ಲಿ ಇಟ್ಟಿದ್ರೆ ಇದಿಗೋ ವೀರಾಪುರ ಬರ್ಡ್ಸ್ನೇ ಸೈಂಟಿಸ್ಟೇ ಹೇಳ್ತಾ ಇದ್ದಾರೆ. ಫ್ಲೆಕ್ಸಿಲ್ಲ ನೋಡಿದ್ರೆ ಹೇಳ್ತಾ ಇದ್ದರು 2008ನಲ್ಲೇ. ఇవాగ ఫార్వర్డ్ ఆಗಿದೆ ಎಲ್ಲ కమ్యూనికేషను ఇది ఎక్కువగా ఉంది కాబట్టి దాన్ని ఇంకా ఇప్పుడు ప్రపంచవ్యాప్తంగా ఈ బర్డ్స్ ప్రసిద్ధి చెందింది. ఈ ಬೆಂಗಳೂರಿಂದ ಬರ್ತದೆ, ದೂರದಿಂದ ವಿಶಾಖಪಟ್ಟಣದಿಂದ ಅನಂತಪುರ, ಕರ್ನೂಲು ಎಲ್ಲ ಕಡೆಯಿಂದ ಬರ್ತದೆ ನೋಡೋದಕ್ಕೆ. ಆದರೆ ಇದಕ್ಕೂ ಯಾವ ಗೌರ್ಮೆಂಟು ಏನೂ ಮಾಡಲಿಲ್ಲ. ಏನು ಅಂದರೆ ಈ ಮರಗಳು ಒಂದು 40-50 ವರ್ಷಕ್ಕೆ ಹೊರಟೋಗ್ತಾయి. మరగలు ట్రీస్ పెంచమటని మేము ఫారెస్ట్ డిపార్ట్మెంట్కి గవర్నమెంట్కి సిఫార్సు చేసినాము. అయినా కూడా నో యూజ్. ఇదే విషయమే నేనే ఒక 1 month ಬ್ಯಾಕ್ ಫಾರೆಸ್ಟ್ వాళ్ళకి కూడా రెఫర్ ಮಾಡಿದೆ. అదే టీవీ న్యూస్ನಲ್ಲಿ ಇದೇ ಬಂದಿದೆ. దీనిపైన ఎటువంటి యాక్షన్ లేదు. ವೀರಾಪುರಕ್ಕೆ ಬರುವ ಪಕ್ಷಿಗಳಲ್ಲಿ ಪೇಂಟೆಡ್ ಸ್ಟಾರ್ಕ್ಸ್, ಗೆಹರನ್, ಬ್ಲಾಕ್ ಆವಿಸ್, ಪಾಂಡ್ ಹೆರಾನ್, ಪೆಲಕಿನ್ ಸೇರಿದಂತೆ ಹಲವು ತಳಿಯ ಕೊಕ್ಕರೆಗಳು ಬರುತ್ತವೆ. ಸೈಬೀರಿಯಾ, ನೈಜೀರಿಯಾ, ಆಸ್ಟ್ರಿಯಾ, ದಕ್ಷಿಣ ಆಫ್ರಿಕಾದಿಂದ ವಿವಿಧ ತಳಿಯ ಪಕ್ಷಿಗಳು ಇಲ್ಲಿಗೆ ಬಂದು ಗೂಡು ಕಟ್ಟಿ ಸಂತಾನೋತ್ಪತ್ತಿ ಮಾಡಿದ ನಂತರ ಮತ್ತೆ ತಮ್ಮ ಬಳಗದ ಜೊತೆ ವಾಪಸ್ ತಮ್ಮ ತವರಿನ ಕಡೆ ಮುಖ ಮಾಡುತ್ತವೆ. ಅತಿಥಿಗಳಾಗಿ ವೀರಾಪುರಕ್ಕೆ ಬಂದ ಪಕ್ಷಿಗಳಿಗೆ ಈ ಗ್ರಾಮಸ್ಥರು ಯಾವುದೇ ತೊಂದರೆ ಮಾಡದೆ ಅವುಗಳ ರಕ್ಷಣೆಗೆ ನಿಲ್ಲುತ್ತಾರೆ. ವಿದೇಶಿ ಪಕ್ಷಿಗಳ ವೈಹಾರ ನೋಡೋದೇ ಚಂದ. ಅದೇ ಕಾರಣಕ್ಕೆ ಇಲ್ಲಿರುವ ಪಕ್ಷಿಗಳನ್ನು ನೋಡಲು ಪ್ರವಾಸಿಗರು ದೂರದಿಂದಲೂ ಇಲ್ಲಿಗೆ ಬರುತ್ತಾರೆ. ಯಾರೇ ಬಂದರೂ ಪಕ್ಷಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ ವೀರಾಪುರ ಗ್ರಾಮಸ್ಥರು. ಆಂಧ್ರ ಕರ್ನಾಟಕ ಗಡಿಯಲ್ಲಿರುವ ವೀರಾಪುರ ಗ್ರಾಮ ವಿದೇಶಿ ಪಕ್ಷಿಗಳ ಮೂಲಕ 2 ರಾಜ್ಯದ ಜನರ ಮನಸೊರೆಗೊಂಡಿದೆ. ಇಂತಹ ಗ್ರಾಮವನ್ನು ಅಧಿಕೃತ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಿ ಪಕ್ಷಿಧಾಮವನ್ನಾಗಿ ಮಾಡಿದರೆ ಈ ವಿದೇಶಿ ಹಕ್ಕಿಗಳು ಇಲ್ಲೇ ಶಾಶ್ವತವಾಗಿ ಇರುವಂತೆ ಮಾಡಬಹುದು ಎನ್ನುತ್ತಾರೆ ಸ್ಥಳೀಯರು. ಅಲ್ಲದೆ ಇಲ್ಲಿಗೆ ಬರುವ ಪಕ್ಷಿಗಳಿಗೆ ಹಾನಿಯಾಗದಂತೆ ಗ್ರಾಮಸ್ಥರು ರಕ್ಷಿಸುತ್ತಾರೆ. ಆದರೆ ಹಲವು ಕಾರಣಗಳಿಂದ ಪಕ್ಷಿಗಳು ಗಾಯಗೊಂಡರೆ ಅಥವಾ ಅನಾರೋಗ್ಯ ಪೀಡಿತವಾದರೆ ಅವುಗಳಿಗೆ ಚಿಕಿತ್ಸೆ ನೀಡಲು ಆಂಧ್ರ ಪ್ರದೇಶ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದ ಬಗ್ಗೆ ಗ್ರಾಮಸ್ಥರಲ್ಲಿ ಅಸಮಾಧಾನವಿದೆ. ಇಂದು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ವೀರಾಪುರ ಅಂತ ಹೇಳ್ಬಿಟ್ಟು ಈ ಗುಡಿಬಂಡೆ ಹತ್ತಿರ 6 ಕಿಲೋಮೀಟ್ರ್ ಹೋದರೆ ವೀರಾಪುರ ಅಂತ ಒಂದಿದೆ. ವೀರಾಪುರ ಏನಕ್ಕಪ್ಪ ಪ್ರಸಿದ್ಧಿ ಅಂದರೆ ಅದು ಪಕ್ಷಿಧಾಮ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಸುತ್ತಮುತ್ತಲ ತಾಲೂಕುಗಳಿಗೆ ಇರೋದಂದೇ ವೀರಾಪುರ ಅಂತ ಹೇಳ್ಬಿಟ್ಟು. ವೀರಾಪುರದಲ್ಲಿ ಸಾವಿರಾರು ಕೊಕ್ಕರೆಗಳು ಬರ್ತವೆ. ಇದು ಆಸ್ಟ್ರೇಲಿಯಾ, ಸೈಬೀರಿಯಾ, ನಾನಾ ದೇಶಗಳಿಂದ ಇಲ್ಲಿ ವಲಸೆ ಬರುತ್ತೆ. ಸುಮಾರು 1 ವರ್ಷಗಳ ಕಾಲ ಇಲ್ಲಿ ವಾಸ ಮಾಡುತ್ತೆ. ಅವು ಬಂದು ಇಲ್ಲಿ ವಾಸ ಮಾಡಿ ಮೊಟ್ಟೆಗಳನ್ನಿಟ್ಟು ಆಮೇಲೆ ಮರಿಗಳನ್ನು ಸಂತಾನೋತ್ಪತ್ತಿ ಆದ ಮರಿಗಳ ಮುಖಾಂತರ ಮರಿಗಳಾದಮೇಲೆ ತಮ್ಮ ಊರುಗಳಿಗೆ ಸಾವಿರಾರು ಕಿಲೋಮೀಟ್ರ್ಗಳು ಹೋಗುತ್ತೆ ವಾಪಸ್ಸು ಅಂತ. ಏನಕ್ಕೆ ಬರುತ್ತಪ್ಪ ಅಂದರೆ ಈ ಪಕ್ಷಿಗಳು ಈ ಗುಡಿಬಂಡೆ ಸುತ್ತಮುತ್ತಲೆಲ್ಲ ಸಾವಿರಾರು ಕೆರೆಗಳಿದೆ. ಕೆರೆಗಳಲ್ಲಿ ನೀರಿದೆ. ನೀರಲ್ಲಿ ಏನಿದೆ, ಮೀನುಗಳಿದೆ. ಯಾಕಂದರೆ ಅವು ಇಲ್ಲಿ ಇರೋದಕ್ಕೆ ಮುಖ್ಯ ಕಾರಣ ಅಂದರೆ ಯಾರು ಕೂಡ ವೀರಾಪುರ ಸುತ್ತಮುತ್ತ ಯಾರು ಕೂಡ ಅದಕ್ಕೆ ಹೊಡೆಯೋದಾಗಲಿ ಬಡಿಯೋದಾಗಲಿ ತೊಂದರೆ ಮಾಡೋದಿಲ್ಲ. ಎರಡನೇದಾಗಿ ಆಹಾರ ಸಿಗುತ್ತೆ. ಆಹಾರ ಹುಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿ ಸ್ವೇಚ್ಛೆಯಾಗಿ ಒಳ್ಳೆಯ ಪರಿಸರ ಇದೆ. ಇಲ್ಲಿ ಮೀನು ಮತ್ತು ಕಾಳುಗಳು ಅವು ಇವು ಎಲ್ಲ ಜಾಸ್ತಿ ಸಿಗುತ್ತೆ. ಅದನ್ನು ಚೆನ್ನಾಗಿ ತಿನ್ಕೊಂಡು ಸಂತಾನೋತ್ಪತ್ತಿ ಮಾಡಿ ಸಂತೋಷವಾಗಿ ಹೋಗುತ್ತೆ. ಯಾಕೆಂದರೆ ಈ ಒಂದು ಪಕ್ಷಿಧಾಮವನ್ನು ಉಳಿಸೋದು ಎಲ್ಲರ ಒಂದು ಆದ್ಯ ಕರ್ತವ್ಯ. ಗುಡಿಬಂಡೆ ಆಗ್ಬೋದು, ಹಿಂದೂಪುರದಿಂದ ಬರ್ತಾರೆ, ಕರ್ನಾಟಕದಿಂದ ಹಲವಾರು ತಾಲೂಕುಗಳಿಂದ ಇದನ್ನು ಪಕ್ಷಿಗಳನ್ನು ನೋಡೋಕ್ಕೆ ಬರ್ತಾರೆ. ಅದನ್ನು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಮರಗಳಲ್ಲಿ ಸಾವಿರಾರು ಪಕ್ಷಿಗಳ ಕಲರವ. ಯಾಕಂದ್ರೆ ನೋಡ್ತಾ ಇದ್ರೆ ನಮ್ಗೆ ಸಂತೋಷ ಆಗುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳಿರುತ್ತೆ, ಸಂಸಾರದಲ್ಲಿ ಎಷ್ಟೋ ತಾಪತ್ರಗಳಿರುತ್ತೆ. ಆ ಪಕ್ಷಿಗಳನ್ನು ನೋಡಿದ ತಕ್ಷಣ ನಮಗೆ ಎಲ್ಲ ಮಾಯ ಆಗುತ್ತೆ. ಈ ಹಿಂದೆ ಪ್ರಾಣಿ ದಯಾ ಸಂಘದ ಮನೇಕಾ ಗಾಂಧಿ ಅವರು ಇಲ್ಲಿ ಒಂದು ಪಶು ಚಿಕಿತ್ಸಾಲಯವನ್ನೇ ತೆರೆದಿದ್ದರು. ಆದರೆ ಅದು ಈಗ ಇತಿಹಾಸ ಸೇರಿದೆ.
ನಂತರದ ಕೆಲ ದಿನಗಳು ಬೆಂಗಳೂರಿನ ಪಶುವೈದ್ಯರಾದ ಸಾಯಿರಾಮ್ ಎಂಬುವವರು ಈ ಗ್ರಾಮಕ್ಕೆ ಬಂದು ಗಾಗೊಂಡ ಪಕ್ಷಿಗಳಿಗೆ ಚಿಕಿತ್ಸೆ ನೀಡಿ ರಕ್ಷಿಸುತ್ತಿದ್ದರಂತೆ. ಆದರೆ ಈಗ ಅವರು ಬರುತ್ತಿಲ್ಲ. ಇದರಿಂದ ಪಕ್ಷಿಗಳ ಆರೋಗ್ಯ ರಕ್ಷಣೆಯ ಬಗ್ಗೆ ಆಂಧ್ರ ಪ್ರದೇಶ ಸರ್ಕಾರ ಇಲ್ಲವೇ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾರೆ ಸ್ಥಳೀಯರು. ಜೊತೆಗೆ ಈ ಪಕ್ಷಿಗಳು 100 ವರ್ಷಗಳಿಂದ ಇಲ್ಲಿಗೆ ಬರುತ್ತಿದ್ದು, ಈ ಪಕ್ಷಿಗಳು ಗೂಡು ಕಟ್ಟಿ ಮರಿ ಮಾಡುತ್ತಿದ್ದ ಅನೇಕ ಮರಗಳು ವಿವಿಧ ಕಾರಣಗಳಿಂದ ಉರುಳಿ ಬಿದ್ದಿವೆ. ಹಾಗಾಗಿ ಗ್ರಾಮದಲ್ಲಿ ಮರಗಳ ಕೊರತೆಯೂ ಎದುರಾಗಿದೆ. ಇದರಿಂದ ಪಕ್ಷಿಗಳು ಗೂಡು ಕಟ್ಟಲು ಪರದಾಡುವ ಸ್ಥಿತಿ ಇದ್ದು, ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಮರಗಳನ್ನು ಬೆಳೆಸಲು ಮುಂದಾಗಬೇಕಿದೆ. ಮುಖ್ಯವಾಗಿ ಈ ಪಕ್ಷಿಗಳ ಆಹಾರ ಮೀನು. ಆದರೆ ಕಳೆದ 2 ವರ್ಷಗಳಿಂದ ತೀವ್ರವಾದ ಬರ ಕಾಡುತ್ತಿರುವ ಕಾರಣ ವೀರಾಪುರ ಗ್ರಾಮದ ಸುತ್ತಮುತ್ತಲಿನ ಬಹುತೇಕ ಕೆರೆಗಳು ಒಣಗಿವೆ. ಇದರಿಂದ ಪಕ್ಷಿಗಳಿಗೆ ಆಹಾರ ತೊಂದರೆಯೂ ಎದುರಾಗಿದ್ದು, ಈ ಪಕ್ಷಿಗಳಿಗೆ ಆಹಾರ ಸಿಗುವ ರೀತಿಯಲ್ಲಿ ಕೆರೆಗಳನ್ನು ತುಂಬಲು ಆಂಧ್ರ ಮತ್ತು ಕರ್ನಾಟಕ ಸರ್ಕಾರಗಳು ಗಮನ ಹರಿಸಬೇಕಿದೆ. ಕಿಲೋಮೀಟರ್ ಗಟ್ಟಲೆ ಹಾರಿ ಆಹಾರ ತರುವ ಸಾಮರ್ಥ್ಯ ಈ ಪಕ್ಷಿಗಳಿಗೆ ಇದ್ದು, ಇವು ಕರ್ನಾಟಕದೊಳಗಿನ ಕೆರೆಗಳಿಗೆ ಬಂದು ಮೀನು ಬೇಟೆಯಾಡಿ ತಾವು ಹೊಟ್ಟೆ ತುಂಬಿಸಿಕೊಳ್ಳುವ ಜೊತೆಗೆ ಮರಿಗಳಿಗೂ ಆಹಾರ ತರುತ್ತವೆ. ಆದರೆ ಸತತ 2 ವರ್ಷಗಳ ಬರದ ಕಾರಣ ಕರ್ನಾಟಕದಲ್ಲಿಯೂ ಕೆರೆಗಳು ಒಣಗಿರುವ ಕಾರಣ ಪಕ್ಷಿಗಳಿಗೆ ಆಹಾರದ ಕೊರತೆ ಏರ್ಪಟ್ಟಿದೆ. ಈಗಲಾದರೂ ಉಭಯ ರಾಜ್ಯಗಳ ಸರ್ಕಾರಗಳ ಜೊತೆಗೆ ಕೇಂದ್ರ ಸರ್ಕಾರವು ಈತ ಗಮನ ಹರಿಸಿ ಈ ಪಕ್ಷಿಗಳಿಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸಲು ಮುಂದಾಗಲಿ ಎಂದು ಹಾರೈಸೋಣ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನ ರೈತರ ಹಿತ ಕಡೆಗಣಿಸಿ ರಾಮನಗರಕ್ಕೆ ಎಕ್ಸ್ಪ್ರೆಸ್ ಕಾಲುವೆ ಮೂಲಕ ನೀರು ಕೊಂಡೊಯ್ಯಲು ಸರ್ಕಾರ ಹವಣಿಸುತ್ತಿರುವುದು ಖಂಡನೀಯ ಎಂದು ಬಿಜೆಪಿ ಮುಖಂಡ SD ದಿಲೀಪ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್, ಜಿಲ್ಲೆಗೆ ನಿಗದಿಯಾಗಿರುವ 24.5 TMC ನೀರು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಆದರೆ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದು ಸರಿಯಲ್ಲ. ಇದನ್ನು ವಿರೋಧಿಸಿ ಕೆಡಿಪಿ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದರೂ ಕಾಮಗಾರಿ ಪ್ರಾರಂಭಿಸಲು ಮುಂದಾಗಿರುವುದು ಸರಿಯಲ್ಲ. ಇದರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದಲೇ ಮೇ 16ರಂದು ಪಕ್ಷಾತೀತವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ಸ್ವಹಿತಾಸಕ್ತಿಗಾಗಿ ತಾಲೂಕಿನ ರೈತರ ಹಿತ ಬಲಿ ಕೊಡುವುದಿಲ್ಲ ಎಂದು ತಿಳಿಸಿದರು. ಮುಂದಿನ 16ನೇ ತಾರೀಕು ನಿಮಗೆ ತಿಳಿಸ್ತೀವಿ. ಆ ಉದ್ದೇಶ ನಾವು ಹೋರಾಟ ಮಾಡ್ತೇವೆ. ಯಾಕೆಂತಂದ್ರೆ ಯಾವುದೇ ಯೋಜನೆ ಆದ್ರೆ ಮಲ್ಟಿ ಯೂಸ್ ಆಗ್ಬೇಕು. ಒಂದ್ ಕೆನಾಲ್ ಆದ್ರೆ ಆ ಭೂಮಿ ಕಳ್ಕೊಂಡಂತ ರೈತರು ಮತ್ತು ಸುತ್ತಮುತ್ತ ರೈತರಿಗೂ ಕೂಡ ಅನುಕೂಲ ಆಗ್ಬೇಕು. ಓಪನ್ ಕೆನಾಲ್ ಆದ್ರೆ ಅಂತರ್ಜಲ ಹೆಚ್ಚಾಗುತ್ತೆ. ಅಂತರ್ಜಲ ಹೆಚ್ಚಾಗೋದ್ರ ಮುಖಾಂತರ ಭೂಮಿಯನ್ನು ಕಳ್ಕೊಂಡಂತ ರೈತರಿಗೂ ಕೂಡ ಉಪಯೋಗ ಆಗ್ಬೇಕು. ಅಂತ ಯೋಜನೆಯನ್ನು ತರಬೇಕಾಗಿದ್ದು ಪೈಪ್ಲೈನ್ ಕೆನಾಲೇ ಒಂದು ದುರುದ್ದೇಶ ಪೂರಿತವಾದಂತ ಅಕ್ರಮ ಯೋಜನೆ. ಇದು ಕಮಿಷನ್ ತೆಗೆದುಕೊಳ್ಳೋದಕ್ಕೆ DK ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ಗಳನ್ನ ಚೂಬಿಟ್ಟು ಇದು ದುಡಿಯೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆ, ಅವರ ಜೋಬನ್ನ ತುಂಬಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಯೋಜನೆ ಇದು. ಮಾನ್ಯ DK ಶಿವಕುಮಾರ್ ಅವರೇ ತಕ್ಷಣ ಈ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು. ಬಿಜೆಪಿ ಗುಬ್ಬಿ ಮಂಡಲ ಅಧ್ಯಕ್ಷ BS ಪಂಚಾಕ್ಷರಿ ಮಾತನಾಡಿ, ತುಮಕೂರು ಶಾಖಾ ನಾಲೆಯ 70 ಕಿಲೋಮೀಟರ್ನಿಂದ 167 ಕಿಲೋಮೀಟರ್ವರೆಗೆ ಕಾಲುವೆಯಲ್ಲಿಯೇ ನೀರು ಹರಿಸಲು ಸಾಧ್ಯವಿದ್ದರೂ ಉದ್ದೇಶಪೂರ್ವಕವಾಗಿ ಜಲ ಸಂಪನ್ಮೂಲ ಸಚಿವರು ಜಿಲ್ಲೆಗೆ ಅನ್ಯಾಯ ಎಸಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಎಕ್ಸೆಸ್ ಕಾಲುವೆ ಮೂಲಕ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ. ಅದಕ್ಕಾಗಿ ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು. ಎಕ್ಸೆಸ್ ಕಾಲುವೆ ಸಿದ್ಧಗೊಂಡಲ್ಲಿ ಗುಬ್ಬಿ, ತುರುವೇಕೆರೆ, ಶಿರಾ, ಮಧುಗಿರಿ, ಕೊರಟಗೆರೆ, ತುಮಕೂರು ನಗರ ಮತ್ತು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಸುಮಾರು 23 ಕುಡಿಯುವ ನೀರಿನ ಯೋಜನೆಗಳು ಮತ್ತು ಸುಮಾರು 23 ಅಚ್ಚುಕಟ್ಟು ಪ್ರದೇಶಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ಹೇಮಾವತಿ ನಾಲೆಯ ವಿಚಾರ ಇಟ್ಟುಕೊಂಡು ಅನೇಕ ರಾಜಕಾರಣಿಗಳು ರಾಜಕೀಯ ನಡೆಸುತ್ತಿದ್ದಾರೆ. ಆದರೆ ತಾಲೂಕಿನ ಹಿತ ಕಡೆಗಣಿಸಿ ಎಕ್ಸೆಸ್ ಕಾಲುವೆ ಮೂಲಕ ನೀರು ತೆಗೆದುಕೊಂಡು ಹೋಗಲು ರೈತ ಸಂಘ ಬಿಡುವುದಿಲ್ಲ ಎಂದು ಹೇಳಿದರು. ಜನಸಾಮಾನ್ಯರ ಪರಿಸ್ಥಿತಿ ಅರ್ಥೈಸಿಕೊಳ್ಳದ ಅಧಿಕಾರಿಗಳು, ರಾಜಕಾರಣಿಗಳು ದಿಕ್ಕು ತಪ್ಪಿಸುತ್ತಿದ್ದಾರೆ. ಅವರಿಗೆ ಬುದ್ಧಿ ಕಲಿಸಬೇಕಿದೆ ಎಂದು ತಿಳಿಸಿದರು. ಜೆಡಿಎಸ್ ಮುಖಂಡ BS ನಾಗರಾಜು ಮಾತನಾಡಿ, ಜಿಲ್ಲೆಯ ಹಿತ ಕಡೆಗಣಿಸಿ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗಲು ನಡೆಸುತ್ತಿರುವ ಹುನ್ನಾರವನ್ನು
ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ಮುಖಂಡರು ಪಕ್ಷಾತೀತವಾಗಿ ಹೋರಾಟ ನಡೆಸಲು ಮುಂದಾಗಬೇಕಿದೆ. ಇಲ್ಲವಾದಲ್ಲಿ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಒಳಗಾಗುವ ಆತಂಕ ಇದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಣ್ಣ, ಬೆಟ್ಟಸ್ವಾಮಿ, ಎಚ್.ಟಿ. ಭೈರಪ್ಪ, ಸುರೇಶ್ ಗೌಡ, ಪಿ.ಬಿ. ಚಂದ್ರಶೇಖರ್ ಬಾಬು, ಚಂದ್ರಶೇಖರ್, ಗಂಗಣ್ಣ, ಬಲರಾಮಣ್ಣ, ಶಿವಶಂಕರ್ ಬಾಬು, ಲೋಕೇಶ್, ಯೋಗಾನಂದ, ರೈತ ಸಂಘದ ಲೋಕೇಶ್, ಶಿವಕುಮಾರ್ ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಗುಬ್ಬಿ. ವಿಜಯಪುರ ಪಟ್ಟಣದ ಪುರಸಭೆ ಸರ್ಕಲ್ನಿಂದ ಜೆ ವೆಂಕಟಾಪುರದವರೆಗೂ ರಸ್ತೆ ಕಾಮಗಾರಿಗೆ ಅಡ್ಡಿಯಾಗಿದ್ದ ಅನಧಿಕೃತ ಅಂಗಡಿ ಮಳಿಗೆಗಳನ್ನು ಸೋಮವಾರ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಜೆಸಿಬಿಗಳ ಮೂಲಕ ತೆರವುಗೊಳಿಸಿದರು. ಇದರಿಂದ ಪಟ್ಟಣದಲ್ಲಿ ರಸ್ತೆ ಕಾಮಗಾರಿ ಮುಂದುವರಿಯಲು ಸಹಕಾರಿಯಾಗಿದೆ. ಸೋಮವಾರ ಬಸ್ ನಿಲ್ದಾಣಕ್ಕೆ ಜೆಸಿಬಿಗಳೊಂದಿಗೆ ಬಂದಿದ್ದ ಲೋಕೋಪಯೋಗಿ ಇಲಾಖೆ ಹಾಗೂ ಪುರಸಭಾ ಅಧಿಕಾರಿಗಳು ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾದರು. ಈ ವೇಳೆ ಕೆಲ ಕಾಲ ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ರಸ್ತೆ ಎಷ್ಟು ಅಗಲ ಮಾಡುತ್ತೀರಿ, ಎಲ್ಲಿಯವರೆಗೂ ತೆರವುಗೊಳಿಸಬೇಕು ಎನ್ನುವ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅಂಗಡಿಗಳ ವ್ಯಾಪಾರಿಗಳಿಗೆ ತಿಳುವಳಿಕೆ ಕೊಟ್ಟು ಅಂಗಡಿಗಳನ್ನು ಸ್ಥಳಾಂತರ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಿ. ಅದನ್ನು ಬಿಟ್ಟು ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಿದರೆ ನಾವು ಎಲ್ಲಿಗೆ ಹೋಗಬೇಕು? ಅಂಗಡಿಗಳನ್ನು ಜಿಂಕ್ ಶೀಟ್ಗಳಿಂದ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಅವು ಹಾಳಾದರೆ ಪುನಃ ನಾವು ಬಂಡವಾಳ ಹೂಡಿಕೆ ಮಾಡಿಕೊಳ್ಳಲು ಆಗುತ್ತದೆಯೇ ಎಂದು ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಇಲಾಖೆಗೆ ಸೇರಿದ ರಸ್ತೆಯಲ್ಲಿ ಎಲ್ಲಿಗಾದರೂ ರಸ್ತೆ ಮಾಡಿಕೊಳ್ಳುತ್ತೇವೆ, ಅದೆಲ್ಲ ನಿಮ್ಗ್ಯಾಕೆ? ಅಂಗಡಿಗಳು ತೆರವು ಮಾಡಿ ಅಂತ ಹೇಳುತ್ತಿದ್ದೇವೆ, ತೆರವುಗೊಳಿಸಿ, ಇಲ್ಲವೇ ನಾವು ಟ್ರ್ಯಾಕ್ಟರ್ ತಂದಿದ್ದೇವೆ, ಅದರಲ್ಲಿ ತುಂಬಿಸುತ್ತೇವೆ, ಎಲ್ಲಿ ಬೇಕೋ ಅಲ್ಲಿ ಬಿಡಿಸಿಕೊಳ್ಳಿ ಎಂದು ಲೋಕೋಪಯೋಗಿ ಇಲಾಖೆ ಕಾರ್ಯಾಲಕ ಅಭಿಯಂತರ ಚಂದ್ರಶೇಖರ್ ವ್ಯಾಪಾರಿಗಳಿಗೆ ಖಡಕ್ ಆಗಿ ಹೇಳಿದರು. ಇದರಿಂದ ಕೆರಳಿದ ಕೆಲವರು, ನಾವು ಸರ್ಕಾರಕ್ಕೆ ಕಟ್ಟುತ್ತಿರುವ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡುತ್ತಾರೆ, ರಸ್ತೆ ನಿರ್ಮಾಣ ಮಾಡುತ್ತಾರೆ, ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಎನ್ನುತ್ತೀರಿ, ಇನ್ಯಾರಿಗೆ ಹೇಳಬೇಕೆಂದಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು. ನಂತರ ಅಧಿಕಾರಿಗಳು ಟೇಪು ಹಿಡಿದು ಅಳತೆ ಮಾಡಿ ನಡು ರಸ್ತೆಯಿಂದ 12 ಮೀಟರ್ ಅಗಲಕ್ಕೆ ಬರುತ್ತದೆ ಎಂದು ಮಾಹಿತಿ ನೀಡಿ ತೆರವುಗೊಳಿಸುವ ಜಾಗಕ್ಕೆ ಬಣ್ಣ ಹಚ್ಚಿದರು. ಅಂಗಡಿಗಳನ್ನು ನೀವು ತೆರವುಗೊಳಿಸಬೇಡಿ, 2 ದಿನ ಸಮಯ ಕೊಡಿ, ನಾವೇ ತೆರವುಗೊಳಿಸಿ ಕೊಡುತ್ತೇವೆ ಎಂದು ವ್ಯಾಪಾರಿಗಳು ಮನವಿ ಮಾಡಿಕೊಂಡಿದ್ದರಿಂದ 2 ದಿನಗಳ ಕಾಲ ಸಮಯ ನೀಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ವ್ಯಾಪಾರಿಗಳು ರಸ್ತೆಗೆ ಅಡ್ಡವಾಗಿ ನಿರ್ಮಿಸಿದ್ದ ಶೀಟ್ಗಳನ್ನು, ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿಕೊಂಡರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಚಿಕ್ಕಬಳ್ಳಾಪುರದ ಶ್ರೀ ಜಾಲಾರಿ ಗಂಗಮಾಂಬ ದೇವಾಲಯದ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ ಶನಿವಾರ ರಾತ್ರಿ 9 ಗಂಟೆ ಸಮಯಕ್ಕೆ ಅಪಾರ ಜನಸ್ತೋಮದ ನಡುವೆ ಆರಂಭವಾಗಿ ಭಾನುವಾರ ಮಧ್ಯರಾತ್ರಿ 12 ಗಂಟೆಗೆ ಅಗ್ನಿಕುಂಡ ಹಾಯುವ ಮೂಲಕ ಸತತ 28 ಗಂಟೆಗಳ ಕಾಲ ಕರಗ ಹೊರುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಿತು. ಐತಿಹಾಸಿಕ ಹಿನ್ನೆಲೆಯುಳ್ಳ ಚಿಕ್ಕಬಳ್ಳಾಪುರದ ಗಂಗಮ್ಮ ದೇವಾಲಯದ ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ ಕಳೆದ 62 ವರ್ಷಗಳಿಂದ ನಡೆಯುತ್ತಿರುವ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಈ ಬಾರಿಯೂ ಅದ್ದೂರಿಯಾಗಿ ಸಂಪನ್ನವಾಗಿದ್ದು, ಈ ಬಾರಿ ಸತತ 28 ಗಂಟೆಗಳ ಕಾಲ ಕರಗ ಹೊರುವ ಮೂಲಕ ಹೊಸ ದಾಖಲೆ ಬರೆಯಲಾಗಿದೆ. ಶನಿವಾರ ರಾತ್ರಿ 9 ಗಂಟೆಗೆ ಗಂಗಮ್ಮ ದೇವಾಲಯದಲ್ಲಿ ಆರಂಭವಾದ ಹೂವಿನ ಕರಗ ಇಡೀ ರಾತ್ರಿ ನಗರದಲ್ಲಿ ಸಂಚರಿಸಿತು. ಅಲ್ಲದೆ ಭಾನುವಾರ ಇಡೀ ದಿನ ಸುತ್ತಿ ಭಾನುವಾರ ಮಧ್ಯರಾತ್ರಿ 12 ಗಂಟೆ ಸಮಯಕ್ಕೆ ಅಗ್ನಿಕೊಂಡ ಹಾಯುವ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ ಬಿತ್ತು. ಕಳೆದ ವರ್ಷ ಸತತ 24 ಗಂಟೆ ಕರಗ ಹೊರುವ ಮೂಲಕ ದಾಖಲೆ ನಿರ್ಮಾಣವಾಗಿತ್ತು. ಈ ಬಾರಿ ಕಳೆದ ವರ್ಷದ ದಾಖಲೆಯನ್ನು ಮುರಿದು ಸತತ 28 ಗಂಟೆಗಳ ಕಾಲ ಕರಗ ಹೊರುವ ಮೂಲಕ ನೂತನ ದಾಖಲೆಗೆ ನಾಂದಿ ಹಾಡಲಾಗಿದ್ದು, ಇದು ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಸಮಯ ಕರಗ ಹೊತ್ತ ದಾಖಲೆಯಾಗಿ ಚರಿತ್ರೆಯ ಪುಟಗಳನ್ನು ಸೇರಿತು. ಕರಗದ ಪ್ರಯುಕ್ತ ಗಂಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಹಿಳೆಯರು ಧರ್ಮರಾಯರ ಹಾಗೂ ದ್ರೌಪದಮ್ಮನವರ ಕಲ್ಯಾಣೋತ್ಸವ ಮಾಡಿ ಇಷ್ಟಾರ್ಥ ಸಿದ್ಧಿಗಾಗಿ ಶನಿವಾರ ಪ್ರಾರ್ಥಿಸಿದ್ದರು.
ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳು, ವೃತ್ತಗಳನ್ನು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರಗೊಳಿಸಲಾಗಿತ್ತು. ನಗರವಿಡೀ ಹಬ್ಬದ ವಾತಾವರಣದೊಂದಿಗೆ ನಾನಾ ಕಡೆಗಳಲ್ಲಿ ಆಯೋಜಿಸಿದ ವಾದ್ಯಗೋಷ್ಠಿ, ಸಂಗೀತ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಲೋಕವನ್ನೇ ಸೃಷ್ಟಿಸಿತು. ಹಾಗಾಗಿ ಇಡೀ ನಗರವನ್ನು ಸುತ್ತಲೂ ಕರಗ ಪೂಜಾರಿ ಸತತ 28 ಗಂಟೆ ಕರಗ ಹೊರಬೇಕಾಯಿತು. ಸತತ 28 ಗಂಟೆಗಳ ಕಾಲ ಇಡೀ ನಗರ ಸಂಚರಿಸಿದ ಕರಗ ಭಾನುವಾರ ಮಧ್ಯರಾತ್ರಿ ಗಂಗಮ್ಮ ದೇವಾಲಯದ ಮುಂಭಾಗದಲ್ಲಿ ಅಗ್ನಿಕೊಂಡ ಪ್ರವೇಶ ಮಾಡಿತು. ಗಂಗಮ್ಮ ದೇವಾಲಯದ ಮುಂಭಾಗದಲ್ಲಿ ಹಾಕಿದ್ದ ಅಗ್ನಿಕೊಂಡದಲ್ಲಿ ಕರಗ ಮಹೋತ್ಸವದ ಅಂತಿಮ ಘಟ್ಟವಾಗಿ ನಿಗಿ ಕೆಂಡಗಳಲ್ಲಿ ಕರಗ ಪೂಜಾರಿ ಸರಾಗವಾಗಿ ಇಳಿಯುವ ಮೂಲಕ ನಾಗರಿಕರ ಮೆಚ್ಚುಗೆಗೆ ಪಾತ್ರರಾದರು. ಅಲ್ಲದೆ ಕರಗ ಪೂಜಾರಿ ಅಗ್ನಿಕೊಂಡ ಹಾಯ್ದು ನಂತರ ಗಂಗಮ್ಮ ದೇವಾಲಯದಲ್ಲಿಯೇ ಕರಗ ಇಳಿಸುವ ಮೂಲಕ ಸತತ 7 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಮುಖ ಘಟ್ಟಕ್ಕೆ ತೆರೆ ಬಿತ್ತು. ಇನ್ನು ಧರ್ಮರಾಯ ಸ್ವಾಮಿ ಕರಗದ ಅಂತಿಮ ಘಟ್ಟವಾದ ಒನಕೆ ಕರಗ ಸೋಮವಾರ ನಗರದ ಟೌನ್ ಹಾಲ್ ವೃತ್ತದಲ್ಲಿ ಅದ್ದೂರಿಯಾಗಿ ನಡೆಯಿತು. ಧರ್ಮರಾಯರ ಕರಗ ಮಹೋತ್ಸವದ ಅಂತಿಮ ಘಟ್ಟವಾಗಿ ಹಮ್ಮಿಕೊಳ್ಳುವ ಒನಕೆ ಕರಗ ಮಹೋತ್ಸವವನ್ನು ವಸಂತೋತ್ಸವ ಎಂದು ಕರೆಯಲಾಗುತ್ತದೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ 6 ಅಡಿ ಉದ್ದದ ಒನಕೆಯ ಮೇಲೆ ಅರಿಶಿನ ನೀರು ತುಂಬಿದ ತಾಮ್ರದ ಪಾತ್ರೆಯನ್ನು ಹೊತ್ತು ತಮಟೆಯ ವಾದನಕ್ಕೆ ತಕ್ಕಂತೆ ನೃತ್ಯ ಮಾಡುವುದಲ್ಲದೆ ಪಾತ್ರೆಯಲ್ಲಿ ಉಳಿದ ನೀರನ್ನು ನೆರೆದವರ ಮೇಲೆ ಎರಚುವ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಒಟ್ಟಿನಲ್ಲಿ ಕಳೆದ 7 ದಿನಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆದ ಧರ್ಮರಾಯ ಕರಗಕ್ಕೆ ಒನಕೆ ಕರಗದ ಮೂಲಕ ತೆರೆ ಎಳೆಯಲಾಯಿತು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು,
ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ನ್ಯಾಯಾಲಯದಲ್ಲಿ ದಾವೆ ಇದ್ರೂ ಜಾಗದ ಕಿರಿಕಿರಿ ಮಾಡುತ್ತಿದ್ದು ಪೂರ್ವಜರ ನೆನಪುಗಳಿರುವ ಸ್ಮಶಾನದಲ್ಲಿ ವರ್ಷಕ್ಕೊಮ್ಮೆ ಪೂಜಿಸುವ ಅವಕಾಶವೂ ಈಗ ಇಲ್ಲದಂತಾಗಿದೆ. ದಯಮಾಡಿ ಸ್ಮಶಾನ ಜಾಗ ದೊರಕಿಸಿಕೊಡಿ ಎಂದು ದಲಿತ ಮುಖಂಡರು ಅಳಲು ತೋಡಿಕೊಂಡ ಘಟನೆ ಇಂದು ನಡೆಯಿತು. ಇಷ್ಟಕ್ಕೂ ಏನು ಈ ಸ್ಟೋರಿ ಅಂತೀರಾ? ನೀವೇ ನೋಡಿ. ದೊಡ್ಡಬಳ್ಳಾಪುರ ತಾಲೂಕಿನ ಕಂಟನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 40ರಲ್ಲಿ 9 ಗುಂಟೆ ವಿಸ್ತೀರ್ಣದ ಜಾಗ ಇದೆ. ಇದರಲ್ಲಿ 50ಕ್ಕೂ ಹೆಚ್ಚು ಪರಿಶಿಷ್ಟ ಜನಾಂಗಕ್ಕೆ ಸೇರಿದ ಸಮಾಧಿಗಳಿವೆ. ಸ್ಥಳೀಯ ಪರಿಶಿಷ್ಟ ಕುಟುಂಬಗಳು ತಮ್ಮ ಹಿರಿಯರ ಸಮಾಧಿಗಳಿರುವ ಕಾರಣ ಈ ಸ್ಥಳವನ್ನು ಪೂಜನೀಯ ಭಾವದಿಂದ ನೋಡುತ್ತಾರೆ. ಆದರೆ ಕಳೆದ ಕೆಲವು ವರ್ಷಗಳ ಹಿಂದೆ ಈ ಸ್ಥಳವನ್ನು ಬೇರೊಬ್ಬರು ಖರೀದಿ ಮಾಡಿದ್ದು ಸ್ಥಳಕ್ಕೆ ಪರಿಶಿಷ್ಟ ವರ್ಗದ ಜನರು ಬರದಂತೆ ತಡೆ ಹಾಕಿದ್ದಾರೆ ಎನ್ನಲಾಗಿದೆ. ಭಾವನಾತ್ಮಕವಾಗಿ ಸಂಬಂಧ ಹೊಂದಿರುವ ಪರಿಶಿಷ್ಟ ವರ್ಗಗಳು ಈ ಸ್ಥಳಕ್ಕೆ ಸಂಬಂಧಿಸಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ಸದರಿ ಸರ್ವೆ ನಂಬರ್ 40ರ 9 ಗುಂಟೆ ಜಾಗಕ್ಕೆ ಯಾರೂ ಪ್ರವೇಶಿಸಬಾರದು ಎಂದು ನ್ಯಾಯಾಲಯ ಆದೇಶ ಹೊರಡಿಸಿದೆ. ಆದರೆ ಯಾರ ಆದೇಶವೂ ಇಲ್ಲದೆ ಏಕಾಏಕಿ ಸ್ಥಳಕ್ಕೆ ಬಂದು ಮರ ಕಡಿಯುತ್ತಿದ್ದಾರೆ ಎಂದು ಸ್ಥಳೀಯ ಪರಿಶಿಷ್ಟ ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ. ಈ ಕುರಿತು ಸ್ಥಳೀಯ ಶ್ರೀನಿವಾಸ್ ಮಾತನಾಡಿ, ಸುಮಾರು 40 ವರ್ಷಗಳಿಂದಲೂ ಮೃತರನ್ನು ಇದೇ ಜಾಗದಲ್ಲಿ ಮಣ್ಣು ಮಾಡುವ ಮೂಲಕ ಭಾವನಾತ್ಮಕವಾಗಿ ಸಂಬಂಧ ಇಟ್ಟುಕೊಂಡಿದ್ದಾರೆ. ಸ್ಮಶಾನ ಜಾಗ ತಮಗೆ ಸೇರಿದ್ದು ಎಂದು ಸಮಾಧಿಗಳನ್ನು ಧ್ವಂಸ ಮಾಡುವ ಸಂಚು ನಡೆಸಿದ್ದಾರೆ. ಈ ಕುರಿತು ಗ್ರಾಮಸ್ಥರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ನ್ಯಾಯಾಲಯ ಯಾರೂ ಈ ಜಾಗವನ್ನು ಪ್ರವೇಶಿಸದಂತೆ ಆದೇಶ ನೀಡಿದೆ. ಆದರೆ ಇಂದು ಏಕಾಏಕಿ ಈ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಬೆಳೆದಿರುವ ಮರಗಳನ್ನು ಕಡಿಯುತ್ತಿರುವುದು ಖಂಡನೀಯ. ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಕೊಡದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು 25 ವರ್ಷದಿಂದ ನಾವು ಇಲ್ಲಿ ಉಣಿಸ್ಕೊಂಬರ್ತಾ ಇದ್ವಿ. ಈ ಕೇಸ್ ಆಗಿತ್ತು, 3 ಕೇಸ್ ನಮ್ಮಂತೆ ಆಗಿತ್ತು. ಇವ್ರಿಗೆ 1 ಕೇಸ್ ಆಗಿದೆ, ರವಿಕುಮಾರ್ ಅನ್ನೋರಿಗೆ. ಆದ್ದರಿಂದ ಇಲ್ಲಿ ಸ್ಟೇ ಇದ್ರೂ ಬಂದು ಮರಗಳು ಕಟ್ ಮಾಡ್ತಾರೆ. ಸಮಾಧಿ ಒಂದು 100 ಇದೆ. ಆವಾಗಿಂದ ಇದ್ರೂ ಇವ್ರು ಬಂದು ಇಲ್ಲಿ ತೊಂದರೆ ಕೊಟ್ಟು ಮರಗಳೆಲ್ಲ ಕಟ್ ಮಾಡಿ ಈ
ಗೋರಿಗಳೆಲ್ಲ ಉಳಿಸೋ ಉದ್ದೇಶದಿಂದ ಈ ಜಾಗ ಗೌರ್ಮೆಂಟ್ ಜಾಗ ಇದ್ದಿದ್ದವಾಗ ನಾವು ಉಣಿಸೋವಾಗೆಲ್ಲ ಗೌರ್ಮೆಂಟ್ ಜಾಗ ಅಂತ ನಮ್ಮ ಅಪ್ಪ ಅವ್ರ ಕಾಲಿಂದ ಗೌರ್ಮೆಂಟ್ ಜಾಗ ಅಂತ ಉಣಿಸಿದ್ದಾರೆ. ಅವಾಗೇನು ಇವರು ಸರ್ಕಾರದಿಂದ ಏನೋ ತಗೊಂಡು ದುಡ್ಡು ಕೊಟ್ಟು ತಗೊಂಡು ಈಗ ನಮ್ಮದು ಅಂತ ಎಲ್ಲ ಇದು ಮಾಡಿ ತೊಂದರೆ ಕೊಟ್ಟಿದ್ದಾರೆ ಸರ್. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ನಂಜನಗೂಡು ನಾಗರಿಕ ವೇದಿಕೆಯಿಂದ ಚಾಮರಾಜನಗರ ಲೋಕಸಭಾ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ರವರ ನುಡಿನಮನ ಕಾರ್ಯಕ್ರಮವನ್ನು ಸಂತಾನ ಗಣಪತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಜನಪರ ಕಾರ್ಯಗಳನ್ನು ಸ್ಮರಿಸಲಾಯಿತು. ನಂಜನಗೂಡು ನಾಗರಿಕ ವೇದಿಕೆಯಿಂದ ಚಾಮರಾಜನಗರ ಲೋಕಸಭಾ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ರವರ ನುಡಿನಮನ ಕಾರ್ಯಕ್ರಮವನ್ನು ಸಂತಾನ ಗಣಪತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಾನು ಕಾನೂನು ವಿದ್ಯಾರ್ಥಿಯಾಗಿರಲು ಶ್ರೀನಿವಾಸ್ ಪ್ರಸಾದ್ ಅವರ ಸಲಹೆ ಸೂಚನೆ ಕಾರಣ ಎಂದು ನೆನಪು ಮಾಡಿಕೊಂಡರು. ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆ ರಾಜ್ಯ ಮತ್ತು ತಾಲೂಕಿಗೆ ನಷ್ಟ ಉಂಟು ಮಾಡಿದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗೋಣ ಎಂದರು. ದೇವನೂರು ಶಂಕರ್ ಮಾತನಾಡಿ, ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಅವರು ಬುದ್ಧ, ಬಸವ, ಅಂಬೇಡ್ಕರ್ ರವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿದ್ದರು. ಹಿಂದುಳಿದ ವರ್ಗಗಳ, ದಲಿತರ ಮತ್ತು ಶೋಷಿತರ ಗಟ್ಟಿ ಧ್ವನಿಯಾಗಿದ್ದರು ಎಂದರು. ಶ್ರೀನಿವಾಸ್ ಪ್ರಸಾದ್ ಅವರು ಎಂದೂ ದ್ವೇಷ ರಾಜಕಾರಣ ಮಾಡಲಿಲ್ಲ. ಅವರು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಅರ್ಪಿಸಿಕೊಂಡಿದ್ದವರು. ಎಲ್ಲರನ್ನೂ ಪ್ರೀತಿಸುತ್ತಿದ್ದರು. ಮಾನವ ಸಂಬಂಧಗಳು ಗಟ್ಟಿಕೊಳ್ಳಬೇಕಾದರೆ ಪ್ರೀತಿ, ಅಂತಃಕರಣ, ಮೈತ್ರಿಯಿಂದ ಸಾಧ್ಯ ಎಂದು ನಂಬಿದ್ದರು ಎಂದರು. ಇನ್ನು ಈ ಸಂದರ್ಭದಲ್ಲಿ ಹರವೆ ಮಠದ ಶ್ರೀಗಳಾದ ಸರ್ವಭೂಷಣ ಸ್ವಾಮೀಜಿ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಎಸ್ ಮಹದೇವಯ್ಯ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮುಖಂಡರು ಭಾಗವಹಿಸಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿ ಚಿನ್ನಾಭರಣ ಮತ್ತು ನಗದು ದೋಚಿ ಪರಾರಿಯಾಗುತ್ತಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಸೀಸ್ ಮಾಡಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿ ಚಿನ್ನಾಭರಣ ಮತ್ತು ನಗದು ದೋಚಿ ಪರಾರಿಯಾಗುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಸೀಸ್ ಮಾಡಲಾಗಿದೆ. ಹೆಸರಘಟ್ಟ ಮೂಲದ ಮೋಹನ್ ಕುಮಾರ್ ಬಂಧಿತ ಆರೋಪಿಯಾಗಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡುತ್ತಿದ್ದ ಕದೀಮನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಹಾಗೂ ಆರದೇಶನಹಳ್ಳಿ ವ್ಯಾಪ್ತಿಯಲ್ಲಿ ಏಪ್ರಿಲ್ 19ರಂದು ಮನೆ ಕವು ಮಾಡಿದ್ದ ಆರೋಪಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. 26 ಲಕ್ಷ ಮೌಲ್ಯದ ಚಿನ್ನಾಭರಣ, 6 ಲಕ್ಷ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದ ಆರೋಪಿಯನ್ನು ಸಿಸಿಟಿವಿ ದೃಶ್ಯ ಆಧರಿಸಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 30 ಲಕ್ಷ ಬೆಲೆ ಬಾಳುವ 432 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ.
ಕೃತ್ಯಕ್ಕೆ ಬಳಸಿದ್ದ 2 ದ್ವಿಚಕ್ರ ವಾಹನ ಸೀಸ್ ಮಾಡಲಾಗಿದ್ದು, ಆರೋಪಿ ಮೋಹನ್ ಕುಮಾರ್ ವಿರುದ್ಧ ಈ ಹಿಂದೆ ರಾಜಗೋಪಾಲ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿತ್ತು. 6 ತಿಂಗಳ ಹಿಂದೆ ಜೈಲಿನಿಂದ ಬಿಡುಗಡೆಯಾಗಿ ಮತ್ತೆ ಅದೇ ಚಾಳಿ ಮುಂದುವರಿಸಿದ್ದ ಕದೀಮಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳವು ಮಾಡಿದ್ದು, ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ಬೈಪಾಸ್ ಸಾರಿಗೆ ಬಸ್ ನಿಲ್ದಾಣ ಬಳಿಯ ತೇರುವಿನ ಚರಂಡಿಯಲ್ಲಿ ನೀರು ಹರಿಯದೆ ಮಳೆ ನೀರು ರಸ್ತೆ ಮೇಲೆ ನುಗ್ಗಿದ್ದು, ಈ ವಿಚಾರ ತಿಳಿದ ಶಾಸಕ ಬಿಎನ್ ರವಿಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚರಂಡಿಗಳಲ್ಲಿ ತುಂಬಿರುವ ತ್ಯಾಜ್ಯವನ್ನ ಕೂಡಲೇ ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿ ಎಂದು ನಗರಸಭೆ ಅಧಿಕಾರಿಗಳಿಗೆ ಶಾಸಕರು ತಾಕೀತು ಮಾಡಿದರು. ಚರಂಡಿಗಳಲ್ಲಿ ತುಂಬಿರುವ ತ್ಯಾಜ್ಯವನ್ನು ಕೂಡಲೇ ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿ ಎಂದು ನಗರಸಭೆ ಅಧಿಕಾರಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ತಾಕೀತು ಮಾಡಿದರು. ಭಾನುವಾರ ರಾತ್ರಿ ಬಿದ್ದ ಮಳೆಗೆ ನಗರದ ದಿಬ್ಬೂರಹಳ್ಳಿ ಬೈಪಾಸ್ ಸಾರಿಗೆ ಬಸ್ ನಿಲ್ದಾಣ ಬಳಿಯ ತಿರುವಿನಲ್ಲಿ ಚರಂಡಿ ಮೋರಿಯಲ್ಲಿ ನೀರು ಹರಿಯದೆ ಮಳೆ ನೀರು ಹಾಗೂ ಚರಂಡಿ ಮೋರಿ ನೀರು ರಸ್ತೆ ಮೇಲೆ ಹರಿದಿತ್ತು. ಚರಂಡಿಯಲ್ಲಿ ತ್ಯಾಜ್ಯ ತುಂಬಿಕೊಂಡು ನೀರು ಮುಂದೆ ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದ ರೀತಿಯಲ್ಲಿ ಕಟ್ಟಿಕೊಂಡಿದ್ದ ಕಾರಣ ರಸ್ತೆಯ ಉದ್ದಕ್ಕೂ ತ್ಯಾಜ್ಯ ನೀರು ಹರಡಿ ಸಂಚಾರಕ್ಕೂ ಅಡ್ಡಿಯಾಗಿತ್ತು. ಈ ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಸ್ಥಳೀಯ ಮುಖಂಡರೊಂದಿಗೆ ಪರಿಸ್ಥಿತಿಯನ್ನು ವೀಕ್ಷಿಸಿ ರಸ್ತೆ ಡಾಂಬರು ಕಾಮಗಾರಿ ನಡೆಯುತ್ತಿದ್ದು, ರಸ್ತೆ ಪಕ್ಕದ ಚರಂಡಿಯಲ್ಲಿ ತ್ಯಾಜ್ಯ ತುಂಬಿ ಮಳೆ ನೀರು ರಸ್ತೆಯಲ್ಲಿ ಹರಿಯುವಂತಾಗಿದೆ ಎಂದರು. ಮಳೆ ನೀರಿನಲ್ಲಿ ತ್ಯಾಜ್ಯವು ರಸ್ತೆಗೆ ಹರಿದಿದ್ದು, ತಗ್ಗು ಪ್ರದೇಶದ ಹಾಗೂ ರಸ್ತೆ ಬದಿಯಲ್ಲಿನ ಮನೆ ಅಂಗಡಿಗಳವರೆಗೂ ತ್ಯಾಜ್ಯ ಬಿದ್ದಿದೆ. ಜೊತೆಗೆ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದೆ. ಕೂಡಲೇ ಚರಂಡಿಯಲ್ಲಿ ತುಂಬಿರುವ ಕಸ ಕಡ್ಡಿ ತೆಗೆದು ಸ್ವಚ್ಛಗೊಳಿಸಿ ಎಂದು ನಗರಸಭೆ ಅಧಿಕಾರಿಗಳಿಗೆ ಹೇಳಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003, 9448963255, 9845497729.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರೈಲಿಗೆ ಸಿಲುಕಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಂಜನಗೂಡು ತಾಲೂಕಿನ ಬಸವನಪುರ ಗ್ರಾಮದ ಬಳಿ ನಡೆದಿದೆ. ಪತ್ರಿಕಾ ವಿತರಕನಾಗಿ ಕೆಲಸ ಮಾಡುತ್ತಿದ್ದ 19 ವರ್ಷದ ಕರ್ಣ ಆತ್ಮಹತ್ಯೆ ಮಾಡಿಕೊಂಡ ಯುವಕನಾಗಿದ್ದು, ನಂಜನಗೂಡು ತಾಲೂಕಿನ ಬಸವನಪುರ ಗ್ರಾಮದ ಬಳಿ ಘಟನೆ ನಡೆದಿದೆ. ಪತ್ರಿಕಾ ವಿತರಕನಾಗಿದ್ದ ಕರ್ಣ ಸೂಕ್ತ ಕೆಲಸವಿಲ್ಲದೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿದು ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ರೈಲ್ವೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಇದೆ ವಿಶೇಷ ಅತಿಥಿಗಳ ಪ್ರವಾಸಿ ತಾಣ. ವೀಸಾ, ಪಾಸ್ಪೋರ್ಟ್ ಇಲ್ಲದೆ ವೀರಾಪುರಕ್ಕೆ ಬರ್ತಾರೆ ವಿದೇಶಿ ಅತಿಥಿಗಳು. ಶತಾಯಗತಾಯ ರಾಮನಗರಕ್ಕೆ ನೀರು ಬಿಡಲು ಸಾಧ್ಯವಿಲ್ಲ. ಗುಬ್ಬಿಯಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತು ರೈತ ಸಂಘದ ಒಗ್ಗಟ್ಟಿನ ಹೋರಾಟ. ಉಗ್ರ ಹೋರಾಟಕ್ಕೆ ನಿರ್ಧಾರ. ಕೊನೆಗೂ ಇತ್ಯರ್ಥವಾಯಿತು. ವಿಜಯಪುರ ರಸ್ತೆ ಪಕ್ಕದ ಅಂಗಡಿ ತೆರವು ವಿವಾದ. ಅಧಿಕಾರಿಗಳಿಂದ ರಸ್ತೆ ಪಕ್ಕದ ಅಂಗಡಿ ಮುಂಗಟ್ಟುಗಳ ತೆರವು. ಯಶಸ್ವಿಯಾಗಿ ಸಂಪನ್ನವಾದ ಚಿಕ್ಕಬಳ್ಳಾಪುರ ಧರ್ಮರಾಯ ಕರಗ ಮಹೋತ್ಸವ. ರಾತ್ರಿ ಅಗ್ನಿಕೊಂಡ ಉತ್ಸವ. ಇಂದು ಸಂಜೆ ಅದ್ದೂರಿ ಒನಕೆ ಕರಗ ಹೊತ್ತ 11ರ ಪೋರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.